ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಗೆ, ಗೃಹ ಜ್ಯೋತಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ನ್ಯೂಸ್ ಚಾನಲ್ಗಳಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಾ. ಸೊ ಯಾವಾಗಿಂದ ಈ ಒಂದು ಅರ್ಜಿಯನ್ನ ಸಲ್ಲಿಸೋದು, ಇದ್ರ ಜೊತೆಗೆ ನಿನ್ನೆಯಿಂದ ಹೊಸದಾಗಿ ಚರ್ಚೆ ಆಗ್ತಿರುವಂತಹ ಒಂದು ಮಾಹಿತಿ ಏನಂತ ಅಂದ್ರೆ, ಗೃಹಲಕ್ಷ್ಮಿಯರು ಲಕ್ಷ್ಮಿ ಯೋಜನೆಗೆ ಇಲ್ಲಿ ಹೊಸದಾಗಿ ಏನಾದ್ರು ಅರ್ಜಿ ಹಾಕೋದಕ್ಕೆ ಹೋದ್ರೆ ಕೆಲವೊಂದು ಕ್ವೆಶನ್ ಗಳನ್ನ ಕೇಳ್ತಾರಂತೆ. ಆ ಒಂದು ಕ್ವೆಶನ್ ಗಳು ಯಾವ್ಯಾವು ಅಂತ ಅಂದ್ರೆ, ಅವ್ರು ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವು ಅಂತ ಇಲ್ಲಿ ಕೆಲವೊಬ್ರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ಯಾಕೆಂತಂದ್ರೆ ಕೆಲವೊಂದು ಮಾಹಿತಿಗಳು ನಾವೆಷ್ಟೇ ನ್ಯೂಸ್ ಚಾನಲ್ ನೋಡಿದ್ರು ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಹಾಗಾಗಿ ಕೆಲವೊಬ್ರು ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಕೆಲವೊಂದು ಫಲಾನುಭವಿಗಳು ಬಂದ್ಬಿಟ್ಟು ಯೂಟ್ಯೂಬರ್ಸ್ ಏನಿರ್ತಾರೆ, ಸೊ ನೀವು ಹೇಳಿದ್ರೇನೆ ನಮಗೆ ತಿಳಿಯುವಂತದ್ದು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಅರ್ಜಿಯನ್ನ ಯಾವಾಗಲಿಂದ ಸಲ್ಲಿಸೋದು, ಜೊತೆಗೆ ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವು, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ, ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ, ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಹೊಸದಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿರುವಂತದ್ದು. ಕೆಲವಷ್ಟು ಫಲಾನುಭವಿಗಳು ಆಲ್ರೆಡಿ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಅರ್ಜಿ ಹಾಕಿಸ್ಕೊಳ್ಳಿ, ಸೊ ಇವಾಗ ಬಯೋಮೆಟ್ರಿಕ್ ಅಂತ ಹೇಳ್ತಿದಾರಲ್ವಾ, ಸೊ ಬಯೋಮೆಟ್ರಿಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಯಾಕೆ ಸ್ಕಿಪ್ ಮಾಡದಲ್ಲೇ ನೋಡಿ ಅಂತ ಹೇಳ್ತೀವಿ ಅಂತಂದ್ರೆ, ಇದೇ ಕಾರಣಕ್ಕಾಗಿ. ಸ್ಕಿಪ್ ಮಾಡಿದ್ರೆ ನಾವು ಕೊಡೋ ಮಾಹಿತಿ ಅರ್ಧಂಬರ್ಧ ತಿಳ್ಕೊಂಡ್ಬಿಡ್ತೀರಾ. ಸೊ ಈ ರೀತಿ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಕುತ್ಕೊಂಡು ಅವರು ಇಲ್ಲ ಅಂತ ಹೇಳಿಸ್ಕೊಂಡು ಅವ್ರ ಕೈಲಿ ಬರಬೇಕಾಗುತ್ತೆ. ನಾವ್ ಹೇಳಿರೋದು ಏನಂತ ಅಂದ್ರೆ, ಒನ್ ಟೈಮ್ ಬಯೋಮೆಟ್ರಿಕ್ ಅನ್ನ ತೆಗೆದುಕೊಳ್ತಾರೆ, ಅದಕ್ಕೋಸ್ಕರ ಹೊಸ ಅಪ್ಲಿಕೇಶನ್ ಅನ್ನ ಕಂಡುಹಿಡಿತಾ ಇದ್ದಾರೆ. ಸೊ ಅದು ಫಲಾನುಭವಿಗಳಿಗೆ ಯೂಸ್ ಆಗೋ ರೀತಿ, ನಾವು ಮನೆಯಲ್ಲಿ ಮೊಬೈಲ್ ಅಲ್ಲಿ ಯೂಸ್ ಮಾಡೋ ರೀತಿ ಅಲ್ಲ, ಅದು ಸೈಬರ್ ಸೆಂಟರ್ ಅವರು ಯೂಸ್ ಮಾಡೋ ರೀತಿಯಲ್ಲಿ ಅಪ್ಲಿಕೇಶನ್ ಅನ್ನ ಕಂಡುಹಿಡಿತಾ ಇರುವಂತದ್ದು. ಇದು ಏನಿದ್ರು ಕೂಡ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ತಿಳಿಸ್ಕೊಟ್ಟಿರ್ತೀವಿ. ಅದಕ್ಕೋಸ್ಕರನೇ ನೀವು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡಿದ್ರೆ ಅರ್ಥ ಆಗುವಂತದ್ದು. ಇನ್ನು ಕೂಡ ಶುರು ಆಗಿಲ್ಲ. ಒನ್ ಟೈಮ್ ಬಯೋಮೆಟ್ರಿಕ್ ಅಂತ ಏನ್ ಹೇಳಿದ್ದಾರೆ, ಅದನ್ನ ಇನ್ನೂ ಕೂಡ ಬಯೋಮೆಟ್ರಿಕ್ ಇಡಿಸ್ಕೊಳ್ತಾ ಇಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಕೂಡ ಸೈಬರ್ ಸೆಂಟರ್ ಗಳಿಗೆ ಇವಾಗಲೇ ಹೋಗ್ಬಿಟ್ಟು ಕುತ್ಕೊಳ್ಳೋಕೆ ಹೋಗಬೇಡಿ. ಇದ್ರ ಜೊತೆಗೆ ಇವಾಗ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎರಡಕ್ಕೂ ಕೂಡ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿದ್ರು. ನಮ್ಮ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇವಾಗ ಏನಾಗುತ್ತೆ ಅಂತ ಅಂದ್ರೆ, ಬಯೋಮೆಟ್ರಿಕ್ ಮಾಡಬೇಕು ಅಂತ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಂತೆ. ಸೊ ಬೇಗ ಬೇಗ ಹೋಗ್ಬಿಟ್ರೆ ಬೇಗನೆ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಅಂತ ಫಲಾನುಭವಿಗಳ ತಲೆ ಮೈಂಡ್ ಸೆಟ್ ಹೋಗ್ಬಿಟ್ಟಿರುತ್ತೆ. ಆಲ್ರೆಡಿ ಹೋಗ್ಬಿಡ್ತಾರೆ ಸೈಬರ್ ಸೆಂಟರ್ ಗಳಿಗೆ. ಇನ್ನೂ ಕೂಡ ಯಾರು ಕೂಡ ಅಲ್ಲಿ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿಸ್ಕೊಳ್ತಾ ಇಲ್ಲ, ಒನ್ ಟೈಮ್ ಬಯೋಮೆಟ್ರಿಕ್ ಅನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಅವರು ಅಫಿಷಿಯಲ್ ಆಗಿ ಡೇಟ್ ಯಾವತ್ತಿಂದ ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಯಾರು ಕೂಡ ಇವಾಗಲೇ ಸೈಬರ್ ಸೆಂಟರ್ ಗಳಿಗೆ ಹೋಗಬೇಡಿ ಅಂತ ಪ್ರತಿ ಚಾನಲ್ ಗಳಲ್ಲೂ ಹೇಳ್ತಾ ಇದ್ದಾರೆ. ಸೊ ಯಾರು ಕೂಡ ಹೋಗಬೇಡಿ. ಇದ್ರ ಜೊತೆಗೆ ಇವಾಗ ಕೇಳುವಂತಹ ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರಂತೆ ಅರ್ಜಿಯನ್ನ ಹಾಕಬೇಕಾದ್ರೆ. ಸೊ ಯಾವ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾರಂತೆ ಅಂತ ಒಬ್ರು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಅದರಲ್ಲೇನು ಆತಂಕ ಪಡುವಂತಹ ಪ್ರಶ್ನೆಗಳು ಏನಿಲ್ಲ. ಸೊ ಅದು ಚಿಕ್ಕ ಪುಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇವಾಗ ಕಂಪ್ಲೀಟ್ ಆಗಿ ಅವೆಲ್ಲ ಏನ್ ಪ್ರಶ್ನೆಗಳು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ, ಒನ್ ಬೈ ಒನ್. ಇಲ್ಲಿ ಮೊದಲನೇದಾಗಿ ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ಕೂಡ ಇಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಎರಡರಲ್ಲೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತ ಮಾಹಿತಿ ಬಂದಿರುವಂತದ್ದು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಮನೆ ಯಜಮಾನಿ ಯಾರು, ಜೊತೆಗೆ ಆಧಾರ್ ಸಂಖ್ಯೆ ಏನು ಅನ್ನುವಂತ ಪ್ರಶ್ನೆಯನ್ನ ನಿಮ್ಮ ಹತ್ರ ಕೇಳ್ತಾರೆ ಅಷ್ಟೇನೆ. ಆನಂತರ ಬಂದ್ಬಿಟ್ಟು ಎರಡನೇ ಪ್ರಶ್ನೆ ಏನಂತ ಅಂದ್ರೆ, ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆ ವಿವರವನ್ನ ಕೇಳ್ತಾರೆ. ಅಂತ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಇದನ್ನ ಹೊರತುಪಡಿಸಿದ್ರೆ ಮೂರನೇದಾಗಿ, ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಿತ್ತು, ಸೊ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದ್ರೂ ಗೃಹಲಕ್ಷ್ಮಿ ಹಣವನ್ನ ತೆಗೆದುಕೊಳ್ತಾ ಇದ್ರ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಮೂರನೇದಾಗಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು, ಫಲಾನುಭವಿಗಳ ಜಾತಿ ಯಾವುದು. ಸೊ ಈ ಒಂದು ಪ್ರಶ್ನೆ ಎಲ್ಲಾ ಕಡೆನೂ ಸಂಚಲನ ಮೂಡಿಸ್ತಾ ಇರುವಂತದ್ದು. ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಕೇಳಬೇಕು, ಅದನ್ನ ಹೊರತುಪಡಿಸಿ ಇವರು ಜಾತಿ ಬಗ್ಗೆ ಕೇಳ್ತಾ ಇದಾರಲ್ಲ, ಏನ್ ಕಾರಣಕ್ಕಾಗಿ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರು ಪ್ರಶ್ನೆನ. ಇದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ, ಇವಾಗ ಕೆಲವೊಬ್ರು SC/ST ಗಳನ್ನ ನಾನು ಹೇಳಿದೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ ಕಂಪಲ್ಸರಿಯಾಗಿ, ಅದರಲ್ಲೂ SC/ST ಅವ್ರು ಕೊಡ್ಲೇಬೇಕಂತೆ ಅಂತ ಹೇಳಿದೆ. ಸೊ ಏನಕ್ಕೆ ಅಂತ ಅಂದ್ರೆ, SC/ST ಅವರಿಗೆ ಎಕ್ಸ್ಟ್ರಾ ಒಂದು ಯೋಜನೆಗಳೆಲ್ಲ ಇರುತ್ತೆ, ಎಷ್ಟೊಂದು ಯೋಜನೆಗಳನ್ನ ಅವ್ರಿಗೆ ಅಂತಾನೆ ಮೀಸಲಿಡಲಾಗಿದೆ. ಸೊ ಆ ಯೋಜನೆಯಲ್ಲೂ ಕೂಡ ಇವರು ಒಂದು ಬೆನಿಫಿಟ್ ಅನ್ನ ಪಡೆದುಕೊಂಡು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಪಡೆದುಕೊಳ್ತಾ ಇದಾರಾ ಇಲ್ವಾ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ SC/ST ಅವರಿಗೆ ಕಡ್ಡಾಯವಾಗಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಅಂದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ, ಸೊ ಅದು ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿಯವರು, ಅದರಲ್ಲೂ SC/ST ಅವರು ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾಲ್ಕನೇ ಪ್ರಶ್ನೆಯಾಗಿ ನಿಮ್ಮ ಜಾತಿ ಯಾವುದು ಅನ್ನೋ ಒಂದು ಮಾಹಿತಿಯನ್ನ ಕೇಳ್ತಿರುವಂತದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ ಬಂದ್ಬಿಟ್ಟು, ಮನೆಯ ಪತಿಯ ಹೆಸರು ಮತ್ತೆ ಅವರ ಆಧಾರ್ ಸಂಖ್ಯೆ, ಅವ್ರ ಹೆಸರೇನು ಮತ್ತೆ ಅವರ ಆಧಾರ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡಬೇಕಾಗುತ್ತೆ. ಆರನೇ ಪ್ರಶ್ನೆ ಬಂದ್ಬಿಟ್ಟು, ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಮಾಡಬೇಕು ಅಂತ ಅಂದ್ರೆ, ಆಧಾರ್ ಕಾರ್ಡ್ ಇಂದ ಪ್ರತಿಯೊಂದು ನೀವು ದಾಖಲೆಗೆ ಏನಿರುತ್ತೆ ಅಲ್ವಾ, ಸೊ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೊಡ್ಲೇಬೇಕಾಗುತ್ತೆ. ಇದ್ರ ಜೊತೆಗೆ ಇವಾಗ ಏಳನೇ ಪ್ರಶ್ನೆ ಅಂತ ಬಂದು ನೋಡೋದಾದ್ರೆ, ನಿಮ್ಮ ಬಳಿ ಇರುವಂತದ್ದು APL ಕಾರ್ಡ್ ಅಥವಾ BPL ಕಾರ್ಡ್ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಸೊ ಈ ರೀತಿಯಾಗಿ 7 ರಿಂದ 8 ಪ್ರಶ್ನೆಗಳನ್ನ ಕೇಳ್ತಾರೆ ಅಷ್ಟೇ. ಡಾಕ್ಯುಮೆಂಟ್ಸ್ ಏನಿರುತ್ತೆ, ಸೊ ಅದ್ರ ಬಗ್ಗೆನೇ ಕೇಳುವಂತದ್ದು. ಇಲ್ಲಿ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಏನಂತ ಅಂದ್ರೆ, ಒರಿಜಿನಲ್ ರೇಷನ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡ್, ಜೊತೆಗೆ ಇದಕ್ಕೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಕಂಪಲ್ಸರಿಯಾಗಿ ನೀವು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಪದೇ ಪದೇ ಹೇಳ್ತಿದ್ದಾರೆ ಅಂತ ಅಲ್ಲ, ಮುಂದಿನ ತಿಂಗಳಿಂದ ಇದು ಅರ್ಜಿ ಹಾಕೋದಾಗಿರ್ಬೋದು, ಒನ್ ಟೈಮ್ ಬಯೋಮೆಟ್ರಿಕ್ ಆಗಿರ್ಬೋದು ಸ್ಟಾರ್ಟ್ ಆಗುವಂತದ್ದು. ಅದು ಡೇಟ್ ಅನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ಮಾತ್ರ ನೀವು ಹೋಗಬೇಕಾಗುತ್ತೆ. ಸೊ ಇವಾಗಲೇ ಯಾರು ಕೂಡ ಹೋಗ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ, ಬಯೋಮೆಟ್ರಿಕ್ ಮಾಡಿಸ್ಕೊಳ್ಳಿ ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಯಾರು ಕೂಡ ಇಲ್ಲಿ ಮಾಡಿಸ್ಕೊಳ್ತಿಲ್ಲ, ಅದಕ್ಕೆ ಅಂತಾನೆ ಅಪ್ಲಿಕೇಶನ್ ಕಂಡಿಡ್ತಾ ಇದ್ದಾರೆ. ಸೊ ಆ ಒಂದು ಅಪ್ಲಿಕೇಶನ್ ಬಂದ್ಮೇಲೆ ಈ ರೀತಿ
ರೀತಿಯಾಗಿ ಕೆಲಸ ಶುರು ಮಾಡುವಂತದ್ದು ಅವರು. ಸೊ ಇನ್ನು ಕೂಡ ಎಲ್ಲ ಅರ್ಜಿಗಳನ್ನ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರ ಕಡೆಗೆ ಕಳಿಸ್ತಾ ಇದ್ದಾರೆ. ಸೊ ಆ ನಂತರ ಅವರೆಲ್ಲಾನು ಕೂಡ ವೆರಿಫೈ ಮಾಡಿ ಆದ್ಮೇಲೆ ಏನಿದ್ರು ಕೂಡ ನಿಮಗೆ ಈ ಒಂದು ಅರ್ಜಿಯನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು. ಸೊ ಪ್ರತಿಯೊಂದು ಕೆಲಸ ಶುರು ಆಗುವಂತದ್ದು ನಮ್ಮ ಸಿಎಂ ಅವರು ಅರ್ಜಿ ಪರಿಶೀಲನೆಗೆ ಓಕೆ ಮಾಡಿದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಕೆಗೆ ಅವರು ಅವಕಾಶವನ್ನ ಕಲ್ಪಿಸಿಕೊಡುವಂತದ್ದು. ಸೊ ಇವಾಗ ಏನು ಹಣಕಾಸು ಇಲಾಖೆ ಆಗಿರ್ಬೋದು, ಈ ಗವರ್ಮೆಂಟ್ ಆಗಿರ್ಬೋದು, ಈ ಗವರ್ನೆನ್ಸ್ ಆಗಿರ್ಬೋದು, ಸೊ ಅರ್ಜಿ ಪ್ರತಿಗಳನ್ನ ಎಲ್ಲಾನು ಕೂಡ ರವಾನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆಫ್ಲೈನ್ ಆನ್ಲೈನ್ ಎರಡರಲ್ಲೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಸೊ ಹೆಬ್ಬೆಟ್ ಯಾರ್ದೆಲ್ಲ ಬರೋದಿಲ್ಲ ಅಂತ ಅಂತಿದ್ರು ಅವ್ರಿಗೆ ನೆನ್ನೆ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ಆಪ್ಷನ್ ಅಂತ ಅವ್ರಿಗೂ ಕೂಡ ಕೊಟ್ಟಿದ್ರೆ ಆ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ. ಇನ್ನೇನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೂ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ ಬೈ.